ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಕನ್ನಡ. ನಿಮ್ಮಲ್ಲಿ ತುಂಬ ಜನ LIC ಪಾಲಿಸಿಯನ್ನು ಮಾಡಿಸ್ಕೊಂಡಿರ್ಬೋದು. ನೀವು ಮಾಡಿಸ್ಕೊಂಡಿಲ್ಲ ಅಂದರೂ ಕೂಡ ನಿಮ್ಮ ಅಪ್ಪ ಅಮ್ಮ ಯಾವುದೋ ಕಾಲದಲ್ಲಿ LICಯನ್ನು ಮಾಡಿಸ್ಕೊಂಡಿರ್ತಾರೆ. ನಿಮಗೂ ಕೂಡ ಈಗ ಅವರು ಫೋರ್ಸ್ ಮಾಡ್ತಿರ್ಬೋದು, ನೀನು ಕೂಡ LICಯನ್ನು ಮಾಡಿಸ್ಕೋ, ಫ್ಯೂಚರ್ನಲ್ಲಿ ದುಡ್ಡಾಗುತ್ತೆ ಅಂತ. ನನಗೂ ಕೂಡ ನಮ್ಮ ಅಪ್ಪ ಅಮ್ಮ 5-6 ವರ್ಷ ಮುಂಚೆ ಫೋರ್ಸ್ ಮಾಡಿದ್ರು. ಪಾಪ ಅವರೇನು ಫೋರ್ಸ್ ಮಾಡಲಿಲ್ಲ. ಒಬ್ಬರು ಏಜೆಂಟು ದಿನ ಬಂದ್ಬಿಟ್ಟು ತಲೆ ತಿನ್ನೋರು, ಏನೋ ಅವ್ರು ಹೇಳಿದ್ ನಂಬಿಟ್ಟು ನಮ್ಮಪ್ಪ ನನಗೆ ಹಿಂಸೆ ಮಾಡಿ ಈ ಒಂದು LICಯನ್ನು ಮಾಡಿಸಿದ್ರು. ನಾನು ಕೂಡ ಹಳ್ಳಕ್ಕೆ ಬಿದ್ದೆ. ಹೌದು, ನನಗೆ ಆ ಟೈಮಲ್ಲಿ LIC ಪಾಲಿಸಿಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾವೇನು ಕೇಳಲ್ಲ, ಅವ್ರು ಹೇಳ್ತಾರೆ ನಂಬ್ತೀವಿ, ಇನ್ಶೂರೆನ್ಸ್ ಮಾಡಿಸ್ತೀವಿ. ಅವ್ರಿಗೇನಾಗಬೇಕಾಗುತ್ತೆ, ಹೇಳ್ತಾರೆ ಕೊನೆಗೆ ಎಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ. ಆ್ಯಕ್ಚುಲಿ ಆ ರೀತಿ ಇರುವುದಿಲ್ಲ. ಯಾವ LIC ಪಾಲಿಸಿಯಲ್ಲೂ ಕೂಡ ನಿಮಗೆ 15 ವರ್ಷ ಆದಮೇಲೆ 20 ವರ್ಷ ಆದಮೇಲೆ ಗ್ಯಾರಂಟಿ ಇಷ್ಟೇ ದುಡ್ಡು ಕೊಡ್ತೀವಿ ಅಂತ ಯಾವ ಪಾಲಿಸಿಯಲ್ಲೂ ಕೂಡ LIC ಅವರು ಗ್ಯಾರಂಟಿ ಕೊಡಲ್ಲ. ತುಂಬ ಜನ ಯಾರು ಹೇಳೋದಿಲ್ಲ, ಕೊನೆಗೆ ಇಷ್ಟು ಸಿಗುತ್ತೆ ಅಂತ ಯಾರೂ ಗ್ಯಾರಂಟಿ ಕೊಡಲ್ಲ. ಬಟ್ ಈ LIC ಏಜೆಂಟ್ಗಳು ಹೆಂಗೆ ಹೇಳ್ತಾರೆ ಅಂದರೆ ಕೊನೆಗೆ ಇಷ್ಟು ದುಡ್ಡು ಅಕೌಂಟಿಗೆ ಬಂದ್ಬಿಡುತ್ತೆ ಅನ್ನೋ ಥರ ಹೇಳ್ತಾರೆ. ಅದು ನಿಜ ಅಲ್ಲ. LIC ಅವರು ಸಮ್ ಅಶ್ಯೂರ್ಡ್ ಅಂತ ಇಷ್ಟು ಅಮೌಂಟ್ ನಿಮ್ಗೆ ಅಶ್ಯೂರೆನ್ಸ್ ಬರುತ್ತೆ, ಬೋನಸ್ ಎಷ್ಟು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆಮೇಲೆ ಎಕ್ಸ್ಟ್ರಾ ಏನೇನೋ ಆ್ಯಡ್ ಮಾಡಿಕೊಡ್ತಾರೆ, ಅದು ಎಷ್ಟು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಕೊನೆಗೆ ಎಕ್ಸಾಕ್ಟ್ಲಿ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೊಂದು ತಲ್ಲಿಟ್ಕೊಳ್ಳಿ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ, ನಂಬಿಬಿಟ್ಟು ನನ್ನ ಕೈಲಿ ಮಾಡಿಸಿದ್ರು. ನನಗೀಗ ಗೊತ್ತಾಯಿತು, ಈಗ ಸ್ವಲ್ಪ ವರ್ಷಗಳ ಮುಂಚೆ ಗೊತ್ತಾಯ್ತು ನನಗೆ, ಓ ಇದು ಕತೆ ಅಂತ. ಸೊ ಈ ರೀತಿ ತುಂಬ ಜನ ಹಳ್ಳಕ್ಕೆ ಬಿದ್ದಿರ್ತಾರೆ. ನಾನು 2 ಎಕ್ಸಾಂಪಲ್ ತಗೊಂಡು ಈ ಒಂದು LIC ಪಾಲಿಸಿ ಬಗ್ಗೆ ನಾನು ಮಾತನಾಡ್ತೀನಿ. ಪರ್ಸ್ನಲಿ ನನಗನ್ನಿಸ್ದಂಗೆ LIC ಪಾಲಿಸಿ ಸ್ವಲ್ಪನೂ ವರ್ತಲ್ಲ. ಪರ್ಚೇಸ್ ಮಾಡುವಂಥದ್ದು ಅಟ್ಟರ್ ವೇಸ್ಟ್ ಅನಿಸುತ್ತೆ. ಅದರಿಂದ ಬರುವಂಥ ರಿಟರ್ನ್ ಅಟ್ಟರ್ ವೇಸ್ಟ್ ಅನಿಸುತ್ತೆ. ನಾವು ನಮ್ಮ ದುಡ್ಡನ್ನು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಅನಿಸುತ್ತೆ. ಏನಕ್ಕೆ ಅಂತ ವಿತ್ ಎಕ್ಸಾಂಪಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಈ LIC ಏಜೆಂಟ್ಗಳ ಫೋರ್ಸ್ ಏನಕ್ಕೆ ಮಾಡೋದು ಅಂತ ಅಂದರೆ, ನಮ್ಮಪ್ಪ ಮೊನ್ನೆ ಹೋದಾಗ ಹೇಳ್ತಾ ಇದ್ರು, ಈ ನನಗೆ LIC ಮಾಡಿಸಿದವರು ನಂದು ಪ್ರತಿ ವರ್ಷ ಪ್ರೀಮಿಯಮು 25,000 ಆಯಿತಾ. ಸೊ ನಾನು 16 ವರ್ಷ ಕಟ್ಟಬೇಕು. ಜೀವನ್ ಲಾಭ ಅಂತ ನಿಮ್ಮಲ್ಲಿ ತುಂಬ ಜನ ಗೊತ್ತಿರ್ಬೋದು. 25 ವರ್ಷಕ್ಕೆ ಮೆಚುರಿಟಿ ಆಗುತ್ತೆ. ಸೊ ನಾನು ಮಾಡಿಸ್ಬೇಕಾದ್ರೆ ದಿನ ಬರೋರಂತೆ ಮನೆ ಹತ್ರಕ್ಕೆ ನಿಮ್ಮ ಮಗಂಗೆ ಮಾಡಿಸಿ ಅಂತ ಮಾಡಿಸೋದನ್ನ ಪತ್ತೆ ಇಲ್ಲ, ಕಣ್ಗೂ ಕಾಣಲ್ಲ ಈಗ. ಸೊ ಆ ರೀತಿ ಆಗ ತನಕ ಅಷ್ಟೇ. ಏನಕ್ಕೆ ಅಷ್ಟೊಂದು ಹಿಂಸೆ ಮಾಡ್ತಾರೆ ಈ ಒಂದು LIC ಏಜೆಂಟ್ಗಳಂತ ಅಂದರೆ, ಅವರಿಗೆ ಒಳ್ಳೆ ಕಮಿಷನ್ ಸಿಗುತ್ತೆ. ಒಳ್ಳೆ ಕಮಿಷನ್ನು. ಎಷ್ಟು ಈ ಒಂದು ಪೀರಿಯಡು ಅಂದರೆ ನಿಮ್ಮದು ಮೆಚುರಿಟಿ ಟರ್ಮು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಕಮಿಷನ್ ಅವ್ರಿಗೆ ಸಿಗುತ್ತೆ. ಅವ್ರಿಗೆ 15 ವರ್ಷಕ್ಕಿಂತ ಕಡಿಮೆ ಇದ್ರೆ ಸ್ವಲ್ಪ ಕಮಿಷನ್ ಕಡಿಮೆ, 15 ವರ್ಷದ ಮೇಲಿದ್ರೆ ಕಮಿಷನ್ ಜಾಸ್ತಿ, 20 ವರ್ಷದ ಮೇಲಿದ್ರೆ ಕಮಿಷನ್ ಜಾಸ್ತಿ. ಕಡಿಮೆ ಪೀರಿಯಡಿಗೆ ಕಡಿಮೆ ಕಮಿಷನ್ನು, ಜಾಸ್ತಿ ಈ ಒಂದು ಪಾಲಿಸಿ ಪೀರಿಯಡಿಗೆ ಅದರ ಮೆಚುರಿಟಿ ಟೈಮ್ ಜಾಸ್ತಿ ಇದ್ದಷ್ಟು ಅವರಿಗೆ ಕಮಿಷನ್ ಜಾಸ್ತಿ ಸಿಗುತ್ತೆ. ನೀವು ನಂಬಲ್ಲ, ನೀವು ಫಸ್ಟ್ ವರ್ಷ ಮೊದಲನೇ ವರ್ಷ ದುಡ್ಡು ಕಟ್ತೀರಾ ಅಲ್ವಾ, ಎಷ್ಟು ಕಟ್ತೀರಾ ಅಲ್ವಾ, ಅದರಲ್ಲಿ 15 ವರ್ಷಕ್ಕಿಂತ ಮೆಚುರಿಟಿ ಪೀರಿಯಡ್ ಜಾಸ್ತಿ ಇದ್ರೆ 25% ಕಮಿಷನ್ ಸಿಗುತ್ತೆ ಅವರಿಗೆ ಮೊದಲನೇ ವರ್ಷ. 25%. ನಾನೇನು 25,000 ಕಟ್ತೆ, ಅದರಲ್ಲಿ ಸುಮಾರು ಒಂದು 6,000 ಅಪ್ರಾಕ್ಸಿಮೇಟ್ಲಿ 6-7 ಸಾವಿರ ಕಮಿಷನ್ ಆ ಏಜೆಂಟಿಗೆ ಹೋಗಿರುತ್ತೆ. 6-7 ಸಾವಿರ ಕಮಿಷನ್ ಆ ಏಜೆಂಟ್ಗೆ ಹೋಗಿರುತ್ತೆ. ಇನ್ನು ಹೆಂಗೆ ನಮಗೆ ಲಾಭ ಮಾಡಿ ಕೊನೆಗೆ ದುಡ್ಡು ತಂದು ಕೊಡ್ತಾರೆ ನೀವೇ ಯೋಚನೆ ಮಾಡಿ. ಅದು ಮೊದಲನೇ ವರ್ಷ 25%, 2ನೇ ಮತ್ತು 3ನೇ ವರ್ಷ 7.5%. ನೀವು ಕಟ್ತಂಥ ದುಡ್ಡಲ್ಲಿ ವರ್ಷ ಎಷ್ಟು ಕಟ್ತೀರಾ ಆ ದುಡ್ಡಲ್ಲಿ 7.5% ಹೋಗುತ್ತೆ. ಮತ್ತು 4 ವರ್ಷದ ನಂತರ 4ನೇ ವರ್ಷದಿಂದ ಪ್ರತಿ ವರ್ಷ 5% ಕಮಿಷನ್ ಹೋಗುತ್ತೆ. 5% ಅಂದರೆ ನಾನೇನು 25,000 ಕೊಡ್ತಾ ಇದ್ದೀನಿ, ಅದರಲ್ಲಿ 5%. ಲೆಕ್ಕ ಕೊಡಿ ಎಷ್ಟಾಗುತ್ತೆ ಅಂತ ನೀವೇ. ಅದರ 1,200, 1,500 ರೇಂಜ್ ಆಗಬಹುದು ಪ್ರತಿ ವರ್ಷ. ಸೊ ಕಮಿಷನ್ನಿಗೆ 5% ಹೋಗ್ತಾ ಇದೆ ಪ್ರತಿ ವರ್ಷ. ದುಡ್ಡು ಕಟ್ಟಿದ್ದು 5% ಪ್ರತಿ ವರ್ಷ. ಇನ್ನು ಹೆಂಗೆ ರಿಟರ್ನ್ ಕೊಡ್ತಾರೆ ಗುರು, ಹೆಂಗೆ ನಮಗೆ ಇಂಟ್ರೆಸ್ಟ್ ಹಾಕ್ಬಿಟ್ಟು ಕೊಡ್ತಾರೆ, ನೀವೇ ಯೋಚನೆ ಮಾಡ್ಕೊಳ್ಳಿ. ಸೊ ಇದೇ ರೀಸನ್ಗೆ ಈ LIC ಏಜೆಂಟ್ಗಳು ಸ್ವಲ್ಪ ಫೋರ್ಸ್ ಮಾಡ್ತಾರೆ, ಅದು ಇದು ಕತೆ ಹೇಳ್ತಾರೆ, ನಂಬಿಸ್ತಾರೆ, ಪಾಲಿಸಿ ತೊಗೊಳ್ತಾರೆ, ಮಾಡ್ತಾರೆ. ಯಾರು ಕೂಡ ಹಿಂಗೆ ಅಂತ ಹೇಳಲ್ಲ, ಕತೆ ಹೊಡಿತಾರೆ, ಕನ್ಫ್ಯೂಸ್ ಮಾಡಾಕ್ತಾರೆ. ನಮ್ಮ ಅಪ್ಪ ಅಮ್ಮಂಗೆ ಏನು ಗೊತ್ತು, ಮಾಡಿಸ್ತಾರೆ. ನಾವಪ್ಪ ಆ್ಯಕ್ಚುಲಿ ನಾನು ಬಕ್ರಾಗಿಂತ ಮುಂಚೆ ನಮ್ಮಪ್ಪ ಕೂಡ ಒಂದು ಟೈಮಲ್ಲಿ ಬಕ್ರಾಗಿದ್ರು. ಹೌದು, ನಾನು ನಮ್ಮಪ್ಪ ತೊಗೊಂಡಂಥ ಈ ಒಂದು LIC ಪಾಲಿಸಿ ಅಂತ ತೋರಿಸ್ತಾ ಇದ್ದೀನಿ, ಆಶಾದೀಪ್ 2 ಅಂತ ಆಯಿತಾ. ಅವ್ರು ಇದನ್ನು ತೊಗೊಂಡಿದ್ದು 2004ನೇ ಇಸವಿಯಲ್ಲಿ. ಅದು ಇನ್ನೊಂದು 2 ವರ್ಷದಲ್ಲಿ ಮೆಚುರಿಟಿ ಆಗುತ್ತೆ. 2024ನೇ
ವರ್ಷಕ್ಕೆ ಮೆಚುರಿಟಿ ಆಗುತ್ತೆ. ಅವರ ಪ್ರೀಮಿಯಂ ಅಮೌಂಟ್ ಬಂದ್ಬಿಟ್ಟು 5,849 ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 6,000 ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕು. ಸಮ್ ಅಶ್ಯೂರ್ಡ್ ಇದರಲ್ಲಿ 1,00,000 ಇದೆ. ಸದ್ಯಕ್ಕೆ ಬೋನಸ್ ಎಲ್ಲ ಸೇರಿ 72,000. ಕೊನೆಗೆ ನಮಗೆ ಹಬ್ಬ ಅಂತ ಅಂದರೆ ಒಂದು 2,00,000 ಸಿಗ್ಬೋದು ಮ್ಯಾಕ್ಸಿಮಮ್. ಅಂತ ಅಂದರೆ 20 ವರ್ಷದ ನಂತರ 2,00,000 ಸಿಗ್ಬೋದು. 2,00,000 ನಮಗೆ ಈಗ ನೋಡಿದ್ರೆ 2,00,000 ಅನಿಸುತ್ತೆ. ಆದರೆ 2004ನೇ ಇಸ್ವಿಯಲ್ಲಿ 5,000 ರೂಪಾಯಿಗೆ ಎಷ್ಟು ಬೆಲೆ ಇತ್ತು ಅಂತ ಯೋಚನೆ ಮಾಡ್ಕೊಳ್ಳಿ. 2004ನೇ ಇಸ್ವಿಯಲ್ಲಿ 5,800 ಎಷ್ಟೋ ಇದೆ, 6,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ. ಅಷ್ಟಕ್ಕೆ ಎಷ್ಟು ಬೆಲೆ ಇತ್ತು ಅಂತ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ನಾವು ಇನ್ಫ್ಲೇಷನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಆ ಟೈಮಲ್ಲಿ 5,500-6,000 ಏನು ಬೆಲೆ ಇತ್ತು, ಈಗ 20,000 ರೂಪಾಯಿಗೆ ಈಕ್ವಲೆಂಟು. ಈಗ 20,000 ರೂಪಾಯಿ ಇದ್ರೂ ಒಂದೇ, ಆಗ 5,600 ರೂಪಾಯಿ ಇದ್ರೂ ಒಂದೇ. ಆ ಟೈಮಲ್ಲಿ 5,600 ರೂಪಾಯಿ ಇದ್ರೆ ಏನೆಲ್ಲ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೋದಾಗಿತ್ತು, ಅದೇ ವಸ್ತುಗಳನ್ನ 2022ನೇ ಇಸ್ವಿಯಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ 20,000 ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 20,000 ರೂಪಾಯಿ ಬೇಕು. ಆಗ ಚಿನ್ನದ ಬೆಲೆ ಎಷ್ಟಿತ್ತು, ಈಗ ಚಿನ್ನದ ಬೆಲೆ ಎಷ್ಟಿದೆ ಯೋಚನೆ ಮಾಡ್ಕೊಳ್ಳಿ. ಆ ಟೈಮಲ್ಲಿ ನಂಗೆ ಅನ್ನಿಸ್ದಂಗೆ 10 ಗ್ರಾಮ್ ಚಿನ್ನ ಆರಾಮಾಗಿ 5,600 ರೂಪಾಯಿಗೆ ಸಿಗ್ತಾ ಇತ್ತು. 10 ಗ್ರಾಮ್ ಚಿನ್ನ. ಅದೇ 10 ಗ್ರಾಮ್ ಚಿನ್ನ ಈಗ 40,000 ರೂಪಾಯಿ ಇದೆ. ಯೋಚನೆ ಮಾಡ್ಕೊಳ್ಳಿ. ಪ್ರತಿ ವರ್ಷ ನಾವು ಆರಾಮಾಗಿ ಆ ದುಡ್ಡಲ್ಲೇ ಚಿನ್ನ ತೊಗೊಂಡ್ಬಂದಿದ್ರೆ ಇದಕ್ಕಿಂತ ಜಾಸ್ತಿ ದುಡ್ಡು ಆಗ್ತಿತ್ತು. ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 2004ನೇ ಇಸ್ವಿಯಲ್ಲಿ ನಮ್ಮಪ್ಪ ಏನು LIC ಪಾಲಿಸಿ ತೊಗೊಂಡ್ರು, ಆ ಟೈಮಲ್ಲಿ ಆ LIC ಏಜೆಂಟ್ ಹೇಳಿರ್ತಾರೆ ಸುಮಾರು 2,00,000, 2,50,000, 3,00,000 ಸಿಗ್ಬೋದು. ಎಷ್ಟು ಅಮೌಂಟ್ ಹೇಳಿರ್ತಾರೆ ನಮಗೆ ಗೊತ್ತಿಲ್ಲ. ಸೊ ಅನ್ಕೊಳ್ಳಿ ಒಂದು 2,5-3 ಲಕ್ಷ ಸಿಗುತ್ತೆ ಅಂತ ಅಂದಿದ್ರು ಅಂತ ಅನ್ಕೊಳ್ಳಿ, ಆಯ್ತಾ. 2004ನೇ ಇಸ್ವಿಯಲ್ಲಿ ಆ 2,00,000, 2,50,000, 3,00,000 ಅಂತಂದರೆ ತುಂಬ ದೊಡ್ಡ ಅಮೌಂಟು. ನಮಗೆ ಆ ಟೈಮಲ್ಲಿ ತುಂಬ ದೊಡ್ಡ ಅಮೌಂಟ್ ಅಂತ ಅನಿಸಿರುತ್ತೆ. ನಮ್ಮಪ್ಪ ಅಮ್ಮ ಎಲ್ಲ ಖುಷಿಯಾಗಿ 2,500,000, 3,00,000 ಸಿಕ್ಕರೆ ತುಂಬ ದೊಡ್ಡ ಅಮೌಂಟ್. ಅದು ಆರಾಮ ಒಂದು ಬೆಂಗಳೂರಿನಲ್ಲೇ ಸೈಡ್ ತೊಗೊಬೋದು ಅಂತ ಆ ಟೈಮಲ್ಲಿ ಅಂದ್ಕೊಂಡಿರ್ತಾರೆ. ಆದರೆ ಗೊತ್ತಿಲ್ಲ, ಆ ಒಂದು 2,00,000, 2,50,000, 3,00,000 20 ವರ್ಷ ಬಿಟ್ಟು ಅದಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ ಅವ್ರಿಗೆ 20 ವರ್ಷ ಮುಂಚೆ ಏನು ಗೊತ್ತಿರುತ್ತೆ. ಆ ಟೈಮಲ್ಲಿ ನಮಗೆ ದೊಡ್ಡ ಅಮೌಂಟ್ ಅಂತ ಅನಿಸುತ್ತೆ. ನಮಗೆ ಈಗ ನಾವು LIC ಪಾಲಿಸಿ ತೊಗೊಬೇಕಾದ್ರೆ, ನಾನು LIC ಪಾಲಿಸಿ ತೊಗೊಂಡಿದ್ದೀನಲ್ವಾ, ಅದು ನಂದು ಹೇಳಿದ್ನಲ್ಲ ಪ್ರೀಮಿಯಂ ಬಂದ್ಬಿಟ್ಟು 25,000, ನಾನು ಕಟ್ಟಬೇಕಾಗಿರೋದು 16 ವರ್ಷ. 25 ವರ್ಷ ಬಿಟ್ಟು ನನಗೆ ಅವ್ರು ಹೇಳೋ ಪ್ರಕಾರ 15 ಲಕ್ಷ ಸಿಗುತ್ತಂತೆ. ಈಗ 15 ಲಕ್ಷ, ಓ ಮೈ ಗಾಡ್, 15 ಲಕ್ಷ ದೊಡ್ಡ ಅಮೌಂಟು. ಆರಾಮಾಗಿ ಎಲ್ಲಾದರೂ ಬೆಂಗಳೂರಿಂದ ಸ್ವಲ್ಪ ದೂರ ಒಂದು ಸೈಡ್ ತೊಗೊಬೋದು ಅಂತ ಈಗ ಅನಿಸುತ್ತೆ, ಆಯಿತಾ. 15 ಲಕ್ಷ ಈಗ ನನಗೆ ದೊಡ್ಡ ಅಮೌಂಟ್. ಅದೇ 25 ವರ್ಷ ಬಿಟ್ಟು ಅದೇ ವ್ಯಾಲ್ಯೂ ಇರುತ್ತಾ 15 ಲಕ್ಷಕ್ಕೆ? ಇಲ್ಲ. ಸೊ ಮೊದಲನೇ ಎಕ್ಸಾಂಪಲ್ಗೆ ಬರ್ತೀನಿ. ಸೊ ಆ ಟೈಮಲ್ಲಿ ಅವ್ರಿಗೆ 2 ಲಕ್ಷ ಅಂತ ಏನು ಅನ್ನಿಸ್ತಾ ಇತ್ತು, ಆ ಟೈಮಲ್ಲಿ 2-2.5 ಲಕ್ಷ ಅಂತ ನಮ್ಮ ಅಪ್ಪಂಗೆ ಏನು ಅನ್ನಿಸ್ತಾ ಇತ್ತು 20 ವರ್ಷ ಮುಂಚೆ, ಅದೇ 2-2.5 ಲಕ್ಷ ಈಗ 2022-23ನೇ ಇಸ್ವಿ ಟೈಮಲ್ಲಿ ಅದರ ಬೆಲೆ ಕೇವಲ 52,000 ರೂಪಾಯಿ. ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಇನ್ಫ್ಲೇಷನ್ ಕ್ಯಾಲ್ಕುಲೇಷನ್ನ. ಆ ಟೈಮಲ್ಲಿ 2-2.5 ಲಕ್ಷ ಇದ್ದಂಥ ವ್ಯಾಲ್ಯೂ ಅವರಿಗೆ 2 ಲಕ್ಷ ಸಿಗುತ್ತೆ ಮೆಚುರಿಟಿ 20 ವರ್ಷ ಆದಮೇಲೆ. ಅದರ ಬೆಲೆ ಈಗ, ಅದರ ವ್ಯಾಲ್ಯೂ ಈಗ ಬರೀ 52,000. ಬರೀ 52,000. ಯೋಚನೆ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಅಂದರೆ ನೀವು 2004ನೇ ಇಸ್ವಿಯಲ್ಲಿ ನಾವು ಏನು 52,000 ರೂಪಾಯಿಗೆ ಏನೆಲ್ಲ ಪರ್ಚೇಸ್ ಮಾಡ್ಬೋದಾಗಿದ್ದು 2004ನೇ ಇಸ್ವಿಯಲ್ಲಿ, ಅದೇ ವಸ್ತುಗಳನ್ನು ನಾವೀಗ ಪರ್ಚೇಸ್ ಮಾಡಬೇಕು ಅಂತ ಅಂದರೆ 2 ಲಕ್ಷ ಬೇಕಾಗತ್ತೆ. 2 ಲಕ್ಷ. ಸೊ ಯೋಚನೆ ಮಾಡ್ಕೊಳ್ಳಿ, ಆಗ ಹೆಂಗಿತ್ತು ಬೆಲೆ, ಈಗ ಹೆಂಗಿದೆ ಅಂತ. ಇನ್ನು ನೆಕ್ಸ್ಟ್ ನನ್ನ ಎಕ್ಸಾಂಪಲಿಗೆ ಬರ್ತೀನಿ. ನಾನು ಹಳ್ಳಕ್ಕೆ ಬಿದ್ದಂಥ ಎಕ್ಸಾಂಪಲ್ಲು. ಸೊ ನನಗೆ ಮೆಚುರಿಟಿ ಆಗೋ ಟೈಮಲ್ಲಿ 15 ಲಕ್ಷ ಸಿಗುತ್ತೆ ಅಂತ ಅಂದಿದ್ದಾರೆ. ಸೊ ನನಗೀಗ 15 ಲಕ್ಷ ಸ್ವಲ್ಪ ದೊಡ್ಡ ಅಮೌಂಟ್ ಅಂತ ಅನ್ನಿಸ್ಬೋದು. ಆದರೆ ಫ್ಯೂಚರ್ನಲ್ಲಿ ನನಗೆ ಮೆಚುರಿಟಿ ಆಗುವಂಥ ಟೈಮಲ್ಲಿ ಒಂದು 25 ವರ್ಷ ಬಿಟ್ಟು ಮೆಚುರಿಟಿ ಆಗೋ ಟೈಮಲ್ಲಿ ನನಗೆ ಈಗ 15 ಲಕ್ಷ ಅನ್ನಿಸ್ತಿರುವಂಥ ವ್ಯಾಲ್ಯೂ ಫ್ಯೂಚರ್ನಲ್ಲಿ ಬರೀ 2,80,000 ರೂಪಾಯಿ ಅಂತ ಅನಿಸುತ್ತೆ. ಅಂದರೆ ನಾನು ಈಗ 2,80,000 ರೂಪಾಯಿ ಅಷ್ಟು ವಸ್ತುಗಳನ್ನ ನನಗೇನು ಪರ್ಚೇಸ್ ಮಾಡ್ಬೋದು. ಈಗ 2,80,000 ರೂಪಾಯಿಗೆ ನಾನು ಈ ಥರದೊಂದು 2 ಫೋನ್ ಪರ್ಚೇಸ್ ಮಾಡ್ಬೋದು, ಆಯಿತಾ. 2 ಫೋನ್ ಪರ್ಚೇಸ್ ಮಾಡ್ಬೋದು ನಾನು. ಅದೇ ಫ್ಯೂಚರ್ನಲ್ಲಿ ನಾನು 15 ಲಕ್ಷ ಕೊಟ್ಬಿಟ್ಟು ಅಷ್ಟೇ ಫೋನನ್ನು 2 ಫೋನ್ ಪರ್ಚೇಸ್ ಮಾಡ್ಬೋದು. ಅಂದರೆ ಈ ಒಂದು ಫೋನ್ನ ಬೆಲೆ 25 ವರ್ಷ ಬಿಟ್ಬಿಟ್ಟು 7 ಲಕ್ಷ, 6 ಲಕ್ಷ, 7 ಲಕ್ಷ ಆಗಿರುತ್ತೆ ಅನ್ನೋ ರೀತಿ. ಸೊ ನಾವೀಗೇನು ಪರ್ಚೇಸ್ ಮಾಡ್ಬೋದು
ಆ ವ್ಯಾಲ್ಯೂ ಫ್ಯೂಚರ್ನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆದಂಗೆ ಬೈಯಿಂಗ್ ಪವರ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಮಗೆ ದುಡ್ಡಿನ ವ್ಯಾಲ್ಯೂನೇ ಸಿಗಲ್ಲ. ಸೊ ಈ ಕಾರಣದಿಂದ LIC ಪಾಲಿಸಿ ನೀವು ಯಾವುದೇ ತೊಗೊಂಡ್ರು ನೋಡಿ ನಿಮಗೆ ಆ್ಯನ್ಯುವಲ್ ರಿಟರ್ನು 4.5%, 6% ಮ್ಯಾಕ್ಸಿಮಮ್ಮು, ಅದಕ್ಕಿಂತ ಜಾಸ್ತಿ ಸಿಗಲ್ಲ. ಅಟ್ಟರ್ ವೇಸ್ಟು. ನೀವು ಅದೇ ದುಡ್ಡನ್ನು ಮ್ಯೂಚುವಲ್ ಫಂಡ್ಗೋ ಇನ್ನೆಲ್ಲೋ ಒಂದು ಸೇಫ್ ನೀವು FD ಹಾಕಿದ್ರೂ ಸ್ವಲ್ಪ ದುಡ್ಡು ಸೇವ್ ಮಾಡ್ಬೋದೇನೋ. FD ಹಾಕಿದ್ರೂ ಒಳ್ಳೆ ರಿಟರ್ನ್ ಬರುತ್ತೆ ಅನ್ನೋ ನಂಗೆ ಅನಿಸ್ತಂಗೆ. ಓಕೆ, ನಾವೀಗ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡೋಣ. ನಾವೇನು LIC ಪಾಲಿಸಿಗೆ ದುಡ್ಡನ್ನು ಕಟ್ತಾ ಇದೀವಿ ಅದೇ ದುಡ್ಡನ್ನು ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದರೆ 20 ವರ್ಷ ಬಿಟ್ಟು ಎಷ್ಟು ರಿಟರ್ನ್ ಸಿಗ್ತಾ ಇತ್ತು ಅಂತ ಚೆಕ್ ಮಾಡೋಣ. ನಾನು ಅಪ್ಪೊಂದು ಎಕ್ಸಾಂಪಲ್ ತಗೋತೀನಿ. ಅವರು 2004ನೇ ಇಸ್ವಿಯಲ್ಲಿ 5,800 ರೂಪಾಯಿ ಅಪ್ರಾಕ್ಸಿಮೇಟ್ಲಿ 6,000 ದುಡ್ಡನ್ನು ಕಟ್ತಾ ಇದ್ರು. ಅದನ್ನು ತಿಂಗಳ ಡಿವೈಡ್ ಮಾಡೋಣ ಆಯಿತಾ. ಪ್ರತಿ ತಿಂಗಳು 487 ರೂಪಾಯಿ ಕಟ್ಟಿದ್ರೆ ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ 5,800 ರೇಂಜ್ ಆಗುತ್ತೆ. ಸೊ ಪ್ರತಿ ತಿಂಗಳು 487 ರೂಪಾಯಿ ಮ್ಯೂಚುವಲ್ ಫಂಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಆಯಿತಾ. 20 ವರ್ಷ ಕಟ್ಕೊಂಡು ಹೋಗ್ತೀವಿ ನಾವು. ಆ್ಯನ್ಯುವಲ್ ರಿಟರ್ನ್ ಕಡಿಮೆ ಅಂದರೆ 8%. ಬ್ಯಾಂಕ್ FD ರೇಟು ನೀವು ಬ್ಯಾಂಕಲ್ಲಿ FD ಇಟ್ಟರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ 8%, ಮ್ಯಾಕ್ಸಿಮಮ್ ಅಂದರೆ 8% ರಿಟರ್ನ್ ಸಿಗುತ್ತೆ, ಅಂದರೆ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಅದೇ ರೇಟಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ ನಮಗೆ 2004ನೇ ಇಸ್ವಿಯಿಂದ 20 ವರ್ಷ ನಾವು ಪ್ರತಿ ತಿಂಗಳು 487 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಬಂದರೆ 20 ವರ್ಷ ಆದಮೇಲೆ ನಮಗೆ ಸಿಗುವಂಥ ಅಮೌಂಟು 2,88,000. ನಮಗೇನು LICಲಿ ಕೊಡಿದ್ರೆ ಅದಕ್ಕಿಂತ 88,000 ಜಾಸ್ತಿನೇ ಸಿಗುತ್ತೆ. ಅದು ಮಿನಿಮಮ್ ಆ್ಯನ್ಯುವಲ್ ರಿಟರ್ನ್ಗೆ 8% ರಿಟರ್ನು. ಅದೇ 12-13%. ಯೂಶಲಿ ಮ್ಯೂಚುವಲ್ ಫಂಡಲ್ಲಿ 14-15% ಎಲ್ಲ ಕೊಡುತ್ತೆ ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ಗಳು. ಅಷ್ಟು ಬೇಡ, ಒಂದು 12-13% ಆ್ಯನ್ಯುವಲ್ ರಿಟರ್ನ್ ಕೊಡುವಂಥ ಮ್ಯೂಚುವಲ್ ಫಂಡಿಗೆ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ಹತ್ತತ್ರ 5 ಲಕ್ಷ ರಿಟರ್ನ್ ಬರ್ತಾ ಇತ್ತು 20 ವರ್ಷ ಬಿಟ್ಟು. 5 ಲಕ್ಷ. ಸೊ ಒಂದು ಸಲ ಯೋಚನೆ ಮಾಡ್ಕೊಳ್ಳಿ. ಈಗೆಲ್ಲ ನಂಗೆ ಗೊತ್ತು ಕಾಮೆಂಟಲ್ಲಿ ಬರ್ತಾರೆ LIC ಆರ್ಮಿ ಬರುತ್ತೆ ಮೋಸ್ಟ್ಲಿ, ಬಟ್ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ. ನಾನು ಮೋಸ ಹೋಗಿದ್ದೀನಿ, ನನ್ನ ರೀತಿ ಬೇರೆ ಯಾರು ಕೂಡ ಮೋಸ ಹೋಗೋದು ಬೇಡ ಅಂತ. ಫೈನಾನ್ಷಿಯಲಿ ಹೌದು ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಇದಕ್ಕೆ ನೀವು ಬೇಕಾದ್ರೆ ತೊಗೊಬೋದು ನಾವು. ಬಟ್ ಸ್ಟಿಲ್ ನೀವು ಫ್ಯೂಚರ್ನಲ್ಲಿ ದುಡ್ಡು ಸಿಗುತ್ತೆ, ಫ್ಯೂಚರ್ನಲ್ಲಿ ಸೇವಿಂಗ್ಸಿಂದ ದುಡ್ಡು ಸಿಗುತ್ತೆ ನಿಮಗೆ ಅಂತ ನೀವೇನಾದರೂ LIC ಪಾಲಿಸಿ ತೊಗೋತಾ ಇದ್ದೀರಾ ಅಂದರೆ ನಂಗೆ ಅನ್ನಿಸ್ತಂಗೆ ಸರಿಯಾದ ದಾರಿ ಅಲ್ಲ ಅಂತ ಪರ್ಸ್ನಲಿ ನನ್ನ ಒಪಿನಿಯನ್. ಇದರಿಂದ ನಾನು ಗಳಿಸ್ಬೇಕಾಗಿರುವಂಥದ್ದು ಕೂಡ ಏನೂ ಇಲ್ಲ, ಕಳ್ಕೊಬೇಕಾಗಿರುವಂಥದ್ದು ಕೂಡ ಏನೂ ಇಲ್ಲ. ಸೊ ಯೋಚನೆ ಮಾಡಿ LIC ಪಾಲಿಸಿ ಬಗ್ಗೆ ತಿಳ್ಕೊಂಡು LIC ಪಾಲಿಸಿ ಮಾಡಿಸಿ. LIC ಏಜೆಂಟ್ ಹೇಳ್ತಾರೆ ಅಂತ ಅಲ್ಲ, LIC ಏಜೆಂಟ್ಗಳು ಅವ್ರ ಪಾಲಿಸಿ ಮಾಡಿಸ್ಕೊಳ್ಳಿ ಅಂತ ಇಲ್ದಿದ್ದೇ ಹೇಳ್ತಾರೆ. ಸೊ ಇದೊಂದು ವಿಷಯ ತಲೆಗಿಟ್ಕೊಳ್ಳಿ. ಹಳ್ಳಕ್ಕೆ ಬಿದ್ದಂಗೆ ನೀವು ಯಾರು ಕೂಡ ಹಳ್ಳಕ್ಕೆ ಬೀಳೋದಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಏನಾದರೂ ಇದೇ ರೀತಿ ಏನಾದರೂ LIC ಬಗ್ಗೆ ನಿಮ್ದೇನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಾನು ಕೂಡ ಓದಿ ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಮ ಸ್ಟೋರಿಯನ್ನು ಕೂಡ ತಿಳ್ಕೊತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ರಿ. ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.